ಆತ್ಮೀಯ ಜೀವನ ಈ ಒಂದು ವಾಕ್ಯದ ಪರಿಚರ್ಯಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಈ ದಿನವೂ ಕೂಡ ನಾವು ದೇವರ ಒಂದು ಮಾತುಗಳನ್ನು ಕೇಳೋಣ. ಈ ದಿನದಲ್ಲಿ ದೇವರು ಯಾವ ವಿಷಯದ ಬಗ್ಗೆ ಮಾತನಾಡುತ್ತಾನೆ ಎಂಬುದಾಗಿ ನಾವು ನೋಡುವುದಾದರೆ, ಪ್ರಿಯರೇ, ಮನುಷ್ಯನ ಭಯವು ಅವನಿಗೆ ಅಪಾಯ. ಮನುಷ್ಯನ ಭಯವು ಅವನಿಗೆ ಅಪಾಯ. ಈ ಒಂದು ವಿಷಯದ ಬಗ್ಗೆ ಪ್ರಿಯರೇ, ಈ ದಿನದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಪ್ರಿಯರೇ, ಈ ದಿನದಲ್ಲಿ ನಾವು ಶ್ರದ್ಧೆಯಿಂದ ಕೇಳೋಣ. ನಾವು ಸತ್ಯವೇದ ಈ ಒಂದು ಪುಸ್ತಕದಿಂದ ಪ್ರಿಯರೇ, ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 25ನೇ ವಚನವನ್ನು ನೋಡುವುದಾದರೆ, ಪ್ರಿಯರೇ, ಜ್ಞಾನೋಕ್ತಿ 29:25ನೇ ವಚನ. ಮನುಷ್ಯನ ಭಯವು ಉರುಲು, ಯೆಹೋವನ ಭರವಸೆ ಉದ್ಧಾರ. ಪ್ರಿಯರೇ, ಮನುಷ್ಯನ ಭಯವು ಉರುಲು. ಪ್ರಿಯರೇ, ಮನುಷ್ಯನಿಗೆ ಇರುವಂತಹ ಭಯವು, ಮನುಷ್ಯನಲ್ಲಿ ಕಾಡುತ್ತಿರುವಂತಹ ಈ ಒಂದು ಭಯವು ಪ್ರಿಯರೇ, ಈ ಮನುಷ್ಯನಿಗೆ ಅಪಾಯಕರವಾಗಿರುತ್ತದೆ. ಪ್ರಿಯರೇ, ಮನುಷ್ಯನಿಗೆ ಭಯವು ಯಾವಾಗ ಉಂಟಾಗುತ್ತೆ? ಕಷ್ಟಗಳು, ಸಮಸ್ಯೆಗಳು, ಬಾಧೆಗಳು, ನೋವುಗಳು, ಸಂಕಟವು ಇವೆಲ್ಲವೂ ಮನುಷ್ಯನಿಗೆ ಸಂಭವಿಸಿದಾಗ ಮನುಷ್ಯನಿಗೆ ಭಯವು ಹುಟ್ಟುತ್ತದೆ. ಪ್ರಿಯರೇ, ಮನುಷ್ಯನಿಗೆ ಭಯವು ಮತ್ತೆ ಮನುಷ್ಯನಿಗೆ ಯಾವ ಥರ ಭಯವಂದರೆ, ತನ್ನನ್ನು ತಾನು ನಂಬಿಕೊಂಡಿರುವಾಗ, ತನ್ನ ಸಂಪತ್ತನ್ನು ತಾನು ನಂಬಿಕೊಂಡಿರುವಾಗ, ತನ್ನ ಪ್ರಾಣವನ್ನಾಗಲಿ ಇಲ್ಲ ತನ್ನ ಧನವನ್ನಾಗಲಿ, ತನಗಿರುವ ಯಾವುದೇ ಆಗಲಿ ಅದರ ಮೇಲೆ ಆತನಿಗೆ ಆಸೆ ಇದ್ದಾಗ, ಅದರ ಮೇಲೆ ಆತನು ಸಂಪೂರ್ಣವಾಗಿ ಆ ಆಸೆ ಬಯಕೆಗಳನ್ನು ಬೆಳೆಸಿಕೊಂಡಾಗ ಆತನಿಗೆ ಭಯವು ಹುಟ್ಟುವಂಥದ್ದಾಗಿದೆ. ಪ್ರಿಯರೇ, ಇಲ್ಲಿ ಮನುಷ್ಯನು ತನಗಿರುವಂಥ ಆಸೆಗಳ ಮುಖಾಂತರ ಭಯ ಹುಟ್ಟುತ್ತೆ ಅನ್ನೋದಕ್ಕೆ ಒಬ್ಬ ವ್ಯಕ್ತಿಯನ್ನು ನಾವು ನೋಡಬಹುದು. ಪ್ರಿಯರೇ, ಈಗ ಯೂದ ಇಸ್ಕರಿಯೋತನು ಯೇಸುವಿನ ಸಂಗಡ ಇದ್ದಂಥವನು. ಆತನಲ್ಲಿ ಒಂದು ಆಸೆ ಹುಟ್ಟಿದೆ. ಯಾವ ಆಸೆ? ಹಣದ ಆಸೆ. ಯೇಸುವನ್ನು 30 ಬೆಳ್ಳಿ ನಾಣ್ಯಗಳಿಗೆ ಹಿಡಿದುಕೊಟ್ಟು ಯೇಸುವನ್ನು ಕೊಲ್ಲಬೇಕು ಎಂಬುದಾಗಿ ಆತನು ಸಂಚು ಮಾಡಿ, ಶತ್ರುಗಳ ಕೈಯಲ್ಲಿ ಆತನು ಅವರ ಒಂದು ಜೊತೆ ಸ್ನೇಹ ಬೆಳೆಸಿದ್ದಕ್ಕೆ ಆತನಿಗೆ ಹಣದ ಆಸೆ ಇರುವುದರಿಂದಲೇ ಆತನಿಗೆ ಏನಾಯಿತು? ಭಯವು ಬಂತು. ಪ್ರಿಯರೇ, ಈ ಭಯವು ಯಾವಾಗ ಬರುತ್ತಂದ್ರೆ, ನಾವು ಮಾಡುವಂಥ ಆ ಒಂದು ಕಾರ್ಯಗಳು ಇಲ್ಲ ಕೆಲಸಗಳು ಇತರರಿಗೆ ಗೊತ್ತಾದಾಗ ನಮಗೆ ಭಯವು ಉಂಟಾಗುತ್ತೆ, ಇಲ್ಲ ದೇವರಿಗೆ ಗೊತ್ತಾದಾಗ ನಮಗೆ ಭಯವು ಉಂಟಾಗುತ್ತದೆ. ಈ ಮನುಷ್ಯನಿಗೆ ಭಯವು ಉಂಟಾದಾಗ ಆ ಮನುಷ್ಯನ ಭಯವು ಅವನನ್ನು ಯಾವ ಸ್ಥಿತಿಗೆ, ಯಾವ ಒಂದು ಭಾಗಕ್ಕೆ ಆತನನ್ನು ತೆಗೆದುಕೊಂಡು ಹೋಗುತ್ತಂದ್ರೆ, ಆತನನ್ನು ಸಾಯುವ ಒಂದು ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅಂದ್ರೆ ಆತನು ಕೊಲ್ಲಿಸಿಕೊಳ್ಳುವ ಹಾಗೆ ಮಾಡುತ್ತೆ. ಒಂದೇ ಮಾತಲ್ಲಿ ಹೇಳಬೇಕಂದರೆ, ಆತನು ಸೂಸೈಡ್ ಮಾಡಿಕೊಳ್ಳುವಂತ ಒಂದು ದಾರಿಗೆ ತೆಗೆದುಕೊಂಡು ಹೋಗುತ್ತೆ. ತನ್ನನ್ನು ತಾನು ನಾಶನ ಮಾಡಿಕೊಳ್ಳುವಂತ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೆ ಮನುಷ್ಯನ ಭಯ. ಪ್ರಿಯರೇ, ಈ ದಿನಗಳಲ್ಲಿ ಇನ್ನೊಂದು ಭಯವೂ ಇದೆ. ಈಗ ಈ ದಿನಮಾನಗಳಲ್ಲಿ COVID-19 ಈ ಒಂದು ಕೊರೋನಾ ವೈರಸ್, ಆ ಹೆಸರು ಕೇಳಿದ್ರೇನೆ ಅನೇಕರಿಗೆ ಭಯ. ಪ್ರಿಯರೇ, ಅದು ಇನ್ನೂ ಅವರ ದೇಹಕ್ಕೆ ಬರಲಿಲ್ಲ, ಆ ಒಂದು ಸೋಂಕು ಅವರ ಒಂದು ದೇಹಕ್ಕೆ ತಾಕಲಿಲ್ಲ, ಹೆಸರು ಕೇಳಿದ್ರೇನೆ ಭಯ. ಈ ಒಂದು ಭಯದಿಂದ ಅನೇಕರು ತಮ್ಮ ಹೃದಯಗಳನ್ನು, ತಮ್ಮ ಆತ್ಮಗಳನ್ನು, ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ, ಸೂಸೈಡ್ ಮಾಡಿಕೊಂಡು.
ಪ್ರಿಯರೇ, ಮನುಷ್ಯನಿಗಿರುವಂಥ ಭಯವು ಅವನನ್ನು ನಾಶನ ಮಾಡುತ್ತೆ, ಅವನಿಗೆ ಅದು ಅಪಾಯಕರವಾಗಿರುತ್ತೆ ಅನ್ನೋ ಸತ್ಯವನ್ನು ಈ ದಿನದಲ್ಲಿ ನಾವು ತಿಳಿದುಕೊಳ್ಳಬೇಕು. ಮನುಷ್ಯನಿಗೆ ಕಾಡುವಂಥ, ಮನುಷ್ಯನಲ್ಲಿರುವಂಥ ಭಯವು ಅವನನ್ನು ನಾಶನ ಮಾಡುತ್ತೆ. ದೇವರು ನಿನ್ನನ್ನು ಸೃಷ್ಟಿಸಿದವನು, ದೇವರ ಮಗನಾಗಿ, ದೇವರ ಮಗಳಾಗಿ ನೀನು ಇರುವುದಾದರೆ ನಿನಗೆ ಭಯವು ಬೇಡ. ಏಕೆಂದರೆ ಪ್ರಿಯರೇ, ಇಲ್ಲಿ ಇನ್ನೊಂದು ಮಾತು ನೋಡ್ತಾ ಇದ್ದೀವಿ, ಯೆಹೋವನ ಭರವಸೆ ಉದ್ಧಾರ. ಆತನು ನಮಗೆ ಒಂದು ಮಾತು ಕೊಟ್ಟರೆ, ಇಲ್ಲ ಆತನು ನಮಗೆ ಒಂದು ಪ್ರಾಮಿಸ್ ಮಾಡಿದರೆ, ಅದು ಆತನು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅನ್ನೋ ಸತ್ಯವನ್ನು ನಾವು ತಿಳಿದುಕೊಳ್ಳದೆ ಹೋಗಿದ್ದೇವೆ. ದೇವರು ಅನೇಕರಿಗೆ ಅನೇಕ ರೀತಿಯಲ್ಲಿ ಒಂದೊಂದು ಪ್ರಾಮಿಸ್, ಒಂದೊಂದು ವಾಗ್ದಾನ ಇಲ್ಲ ವಾಕ್ಯಗಳನ್ನು ಕೊಟ್ಟಿರುವಾಗ, ಆ ವಾಕ್ಯಗಳನ್ನು ಇಲ್ಲ ಆ ಒಂದು ದೇವರ ಮಾತನ್ನು, ಆ ಮಾತಿನ ಮೇಲೆ ನಂಬಿಕೆ ಇಡಬೇಕು. ಯಾವಾಗ ಆ ಮಾತಿನ ಮೇಲೆ ನಂಬಿಕೆ ಇಡ್ತೇವೋ ಆ ಮಾತು ನಮ್ಮನ್ನು ಉದ್ಧಾರ ಮಾಡುತ್ತೆ. ಆತನ ಭರವಸೆ ನಮ್ಮನ್ನು ಉದ್ಧಾರ ಮಾಡುತ್ತೆ ಅನ್ನೋ ಸತ್ಯವನ್ನು ನಾವು ತಿಳಿದುಕೊಳ್ಳಬೇಕು. ಪ್ರಿಯರೇ, ಮನುಷ್ಯನ ಭಯವು ಅವನನ್ನು ಅಪಾಯಕ್ಕೆ ಇಲ್ಲ ನಾಶನಕ್ಕೆ ತೆಗೆದುಕೊಂಡು ಹೋಗುತ್ತೆ. ಕೆಲವೊಂದು ಭಾಗಗಳಲ್ಲಿ ನಾವು ನೋಡುವುದಾದರೆ ಪ್ರಿಯರೇ, ನೀವು ಸೈತಾನನನ್ನು ಎದುರಿಸಿರಿ, ಅದು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತದೆ. ನಾನು ನಿಮಗೆ ಹೇಡಿತನದ ಆತ್ಮವನ್ನು ಕೊಟ್ಟಿಲ್ಲ, ಧೈರ್ಯತನದ ಆತ್ಮವನ್ನು ಕೊಟ್ಟಿದ್ದೇನೆ. ಈ ಒಂದು ಮಾತು ನೋಡ್ರಿ ಪ್ರಿಯರೇ, ದೇವರು ನಮಗೆ ಹೇಡಿತನ ಆತ್ಮ ಕೊಟ್ಟಿದ್ದಾನ, ಭಯ ಪಡ್ಕೊಳ್ಬೇಕಂತ ಆ ಒಂದು ಆತ್ಮವನ್ನು ಕೊಟ್ಟಿದ್ದಾನ, ಇಲ್ಲ ಭೀತಿ ಪಡು ಅಂತ ಹೇಳಿಬಿಟ್ಟು ನಿನಗೆ ಆ ಭೀತಿಯ ಆತ್ಮವನ್ನು ಕೊಟ್ಟಿದ್ದಾನ? ಇಲ್ಲ ಪ್ರಿಯರೇ, ದೇವರ ಆತ್ಮವು ನಮಗೆ ಧೈರ್ಯವನ್ನು ತರುವಂಥದ್ದಾಗಿರುತ್ತದೆ. ಯಾವಾಗ ದೇವರ ಆತ್ಮವು ನಮ್ಮಲ್ಲಿ ಇರುವುದಿಲ್ಲವೋ ಅವಾಗ ನಮಗೆ ಭಯ, ಅವಾಗ ನಮಗೆ ಎದುರಾಗುವ ಎಲ್ಲ ಸಮಸ್ಯೆಗಳಿಂದ ನಮಗೆ ಭಯ ಉಂಟಾಗುತ್ತೆ. ದೇವರ ಆತ್ಮವು ನಮ್ಮಲ್ಲಿದ್ದಾಗ ಏನೇ ಬಂದರೂ ಕೂಡ ನಾವು ಭಯಪಡದೇ ಇರ್ತೇವೆ. ಎಂಥ ಸಮಸ್ಯೆಯಲ್ಲಿ ಹಾದು ಹೋಗುತ್ತಿರುವಾಗ ನಾವು ಭಯಪಡದೇ ಇರ್ತೇವೆ. ಪ್ರಿಯರೇ, ನಮ್ಮನ್ನು ದೇವರು ಯಾವ ರೀತಿಯಾಗಿ ನೋಡ್ಕೊಳ್ತಿದ್ದಾನೆ ಗೊತ್ತಾ? ದೇವರು ನಮ್ಮನ್ನು ಯಾವ ರೀತಿಯಾಗಿ ಆತನ ಒಂದು ಗಮನದಲ್ಲಿ ಇಟ್ಟುಕೊಂಡಿದ್ದಾನೆ ಗೊತ್ತಾ ಪ್ರಿಯರೇ? ನಾವು ಒಂದು ವಾಕ್ಯವನ್ನು ನೋಡುವುದಾದರೆ ಪ್ರಿಯರೇ, ದೇವರು ನಮ್ಮನ್ನು ಯಾವ ರೀತಿಯಾಗಿ ಇಟ್ಟುಕೊಂಡಿದ್ದಾನೆ ಆ ಒಂದು ಮಾತನ್ನು ನೋಡುವುದಾದರೆ ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ. ಆ ಯೆಶಾಯ 43ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ನೋಡೋಣ. ಯೆಶಾಯ 43 1ನೇ ವಾಕ್ಯ. ಹೀಗಲಾದರೂ ಯಾಕೋಬನ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನು ಯೆಹೋವನು ಹೀಗೆನ್ನುತ್ತಾನೆ. ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನು ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ, ನಿನ್ನ ಹೆಸರು ಹಿಡಿದು ಕರೆದೇನಲ್ಲ. ಇಸ್ರಾಯೇಲ್ ಯಾಕೋಬ ವಂಶವೇ, ಭಯಪಡಬೇಡ, ನಾನು ನಿನ್ನನ್ನು ಹೆಸರಿಟ್ಟು ಕರೆದೇನಲ್ಲ. ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ನಿನ್ನನ್ನು ಹೆಸರಿಡಿದು ಕರೆದೇನಲ್ಲ. ನಮ್ಮನ್ನು ಹೆಸರಿಡಿದು ಕರೆದನಲ್ಲ, ನಮ್ಮನ್ನು ಹೆಸರಿಡಿದು ಕರೆದಿರುವುದು ಆತನು. ಯಾಕೋಬ ವಂಶವೇ, ಇಸ್ರಾಯೇಲೇ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನೆ. ನಿನ್ನ ಬಗ್ಗೆ ವಿಮೋಚನೆಯು, ನಿನ್ನ ಬಗ್ಗೆ ಆಲೋಚನೆಯು ನನಗಿದೆ. ನಿನ್ನನ್ನು ಹೆಸರಿಡಿದು ಕರೆದೇನಲ್ಲ, ನೀನು ನನ್ನವನು, ನೀನು ನನ್ನವನೇ. ಹೆಸರಿಡಿದು ನಾನು ನಿನ್ನನ್ನು ಕರೆದಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ, ನೀನು ನನ್ನವನೇ. ದೇವರಿ ಮಾತನ್ನು ಹೇಳ್ತಾ ಇದ್ದಾನೆ. ಮತ್ತೆ ಇಲ್ಲೊಂದು ಮಾತು ಹೇಳ್ತಾ ಇದ್ದಾನೆ 2ನೇ ವಚನದಲ್ಲಿ, ಯೆಶಾಯ 43:2. ನೀನು ಜಲರಾಶಿಯನ್ನು
ಹಾದು ಹೋಗುವಾಗ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ಬೇರೆ ಭಯದಲ್ಲಿ, ಭೀತಿಯಲ್ಲಿ ನೀವು ಹಾದು ಹೋಗುತ್ತಿರುವಾಗ, ಇಲ್ಲಿ ಹೇಳ್ತಾ ಇದ್ದೇನೆ, ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿಮ್ಮ ಸಂಗಡ ಇರುವೆನು. ಜಲರಾಶಿ ಅಂದರೆ ಯಾವುದು ಪ್ರಿಯರೇ? ದೊಡ್ಡ ಸಮುದ್ರವು, ಇಸ್ರಾಯೇಲ್ ಜನಾಂಗವು, ಮೋಶೆಯು ಆ ಸಮುದ್ರದ ಮಧ್ಯದಲ್ಲಿ ನಡೆಸಿಕೊಂಡು ಹೋದಾಗ ನಾನು ನಿಮ್ಮ ಸಂಗಡ ಇರಲಿಲ್ಲವೇ? ಅವರ ಸಂಗಡ ಇರುವಂಥ ದೇವರು ಈಗ ನೀವು ಯಾಕೆ ಭಯ ಪಡುತ್ತೀರಾ? ನಿಮ್ಮ ಸಂಗಡ ಕೂಡ ನಾನು ಇರುತ್ತೇನೆ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ. ನದಿಗಳು ದಾಟಿಕೊಂಡು ಹೋಗುವಾಗ ಅವು ನಿಮ್ಮನ್ನು ಮುಳುಗಿಸುವುದಿಲ್ಲ. ಬೆಂಕಿಯಲ್ಲಿ ನಡೆಯುವಾಗ ನೀನು ಸುಡು ಹೋಗುವುದಿಲ್ಲ. ಜ್ವಾಲೆಯು ನಿನ್ನನ್ನು ದಹಿಸದು. ಯಾವ ಬೆಂಕಿಯು ನಮ್ಮನ್ನು ದಹಿಸದು, ಯಾವ ಜ್ವಾಲೆಯು ನಮ್ಮನ್ನು ಮುಟ್ಟದು. ಬೇರೆ ಯಾವ ಕಷ್ಟಗಳು ಆ ಭಯ ಪಡ್ತಾ ಇದ್ರು, ಆ ಭಯದಲ್ಲಿ ನಮ್ಮನ್ನು ಮುಳುಗಿಸಿದಾಗೆ ದೇವರು ಕಾಪಾಡ್ತಾನೆ. ಏಕೆಂದ್ರೆ ನಮ್ಮನ್ನು ರೂಪಿಸಿದವನು ಆತನಾಗಿದ್ದಾನೆ. ನಮ್ಮನ್ನು ರೂಪಿಸಿದವನು, ಯಾರೆಲ್ಲ ನನ್ನನ್ನು ರೂಪಿಸಿದವನು ಕರ್ತನು ಎಂಬುದಾಗಿ ನಂಬುತ್ತಾರೋ, ಆ ಒಂದು ಭರವಸೆಯ ಮಾತು ಅವರ ಹೃದಯದಲ್ಲಿ ಇಟ್ಟುಕೊಳ್ತಾರೋ ಅವರಿಗೆ ಭಯವೂ ಇರುವುದಿಲ್ಲ. ದೇವರು ಇಲ್ಲದಿದ್ದರೆ ನಮಗೆ ಭಯವಾಗುತ್ತೆ. ಆ ಭಯವು ನಮಗೆ ಅಪಾಯಕರವಾಗುತ್ತೆ. ಆ ಭಯವು ನಮ್ಮನ್ನು ಉರುಳಿಗೆ, ಅಂದರೆ ನಮ್ಮನ್ನು ನಾವು ಸತ್ತು ಹೋಗುವಾಗೆ, ಇಲ್ಲ ಸಾಯುವುದಕ್ಕೆ ಗುರಿ ಮಾಡುತ್ತೆ ಪ್ರಿಯರೇ. ಆದರೆ ದೇವರ ಮಾತುಗಳಲ್ಲಿ ನಾವು ಭರವಸೆ ಇಟ್ಟಾಗ, ಯೆಹೋವನ ಭರವಸೆಯು ಉದ್ಧಾರ. ಆತನು ನಿನಗೆ ಪ್ರಾಮಿಸ್ ಮಾಡಿದರೆ, ಆತನು ನಿನಗೆ ಒಂದು ವಾಗ್ದಾನವನ್ನು ಮಾಡಿದರೆ ಅದು ನಿನ್ನನ್ನು ಉದ್ಧಾರ ಮಾಡುತ್ತೆ. ಅದರ ಮೇಲೆ ನೀನು ನಂಬಿಕೆ ಇಡು. ಆ ಮಾತಿನ ಮೇಲೆ ನೀನು ಭರವಸೆ ಇಡು, ನಿನ್ನನ್ನು ಉದ್ಧಾರ ಮಾಡುತ್ತೆ ಪ್ರಿಯರೇ. ನೋಡ್ರಿ, ದೇವರ ವಾಕ್ಯದಲ್ಲಿ ಜೀವವಿದೆ ಅನ್ನೋದಕ್ಕೆ ಈ ಒಂದು ಮಾತುಗಳು ಸಾಕ್ಷಿಯಾಗಿದ್ದಾವೆ ಪ್ರಿಯರೇ. ದೇವರು ನಮ್ಮನ್ನು ಎಂದಿಗೂ ಬಿಡುವುದಿಲ್ಲ ಎಂಬುದಕ್ಕೆ ಈ ಮಾತುಗಳು ಸಾಕ್ಷಿಗಳಾಗಿದ್ದಾವೆ ಪ್ರಿಯರೇ. ಇಲ್ಲಿ ಪ್ರಿಯರೇ, ನಾವು ಮತ್ತೊಂದು ವಚನವನ್ನು ನಾವು ನೋಡಿದರೆ, ಕೀರ್ತನೆಗಳು 55ನೇ ಕೀರ್ತನೆ 22ನೇ ವಚನವು, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕಿ ಆತನು ನಿನ್ನನ್ನು ಉದ್ಧಾರ ಮಾಡುವನು. ನೀತಿವಂತನು ಎಂದಿಗೂ ಕದಲುಗೊಳಿಸುವನು. ನೀತಿವಂತನು ಎಂದಿಗೂ ಕದಲುಗೊಳಿಸನು. ಪ್ರಿಯರೇ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು. ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನಿಮಗಿರುವಂಥ ಎಲ್ಲ ಭಯ ಭೀತಿಗಳನ್ನು, ಎಲ್ಲ ಒಂದು ಇಕ್ಕಟ್ಟು ಬಾಧೆ ಸಮಸ್ಯೆಗಳನ್ನು, ಆ ಒಂದು ಭಾರವನ್ನು ದೇವರ ಮೇಲೆ ಹಾಕು, ಯೆಹೋವನ ಮೇಲೆ ಹಾಕು. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ ಪ್ರಿಯರೇ. ಯಾವಾಗ ನಿಮ್ಮ ಭಾರವನ್ನು ನೀವೇ ಹೊತ್ತುಕೊಳ್ತೀರೋ, ನಿಮ್ಮ ಬಗ್ಗೆ ನೀವೇ ಚಿಂತೆ ಮಾಡ್ತೀರೋ, ನಿಮ್ಮನ್ನು ನೀವೇ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರೋ, ನಿಮ್ಮನ್ನು ನೀವೇ ಉದ್ಧಾರ ಮಾಡಿಕೊಳ್ಳಲಿಕ್ಕೆ ಯತ್ನಿಸ್ತೀರೋ, ಇಲ್ಲ ಪ್ರಯತ್ನಗಳು ಮಾಡ್ತಾ ಇರ್ತೀರೋ, ಅದರಲ್ಲಿ ನಿಮಗೆ ಭಯವು ಉಂಟಾಗುತ್ತೆ. ನಿಮ್ಮ ಮೇಲೆ ನೀವು ಮನಸ್ಸಿಡುವುದನ್ನು ಬಿಡಿರಿ. ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆ, ನಿಮ್ಮ ಭಾರ ಯೆಹೋವನ ಮೇಲೆ ಹಾಕ್ರಿ. ಆತನು ಉದ್ಧಾರ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನೀತಿವಂತರನ್ನು ಎಂದಿಗೂ ಕದಲುಗೊಳಿಸುವುದಿಲ್ಲ. ನಾವು ನೀತಿಗೆ ಅನುಸಾರವಾಗಿ ನಡೆಯುವುದಾದರೆ ಅಂಥವನನ್ನು ದೇವರು ಎಂದಿಗೂ ಕದಲುಗೊಳಿಸುವುದಿಲ್ಲ. ಎಂಥ ಭಯ ಭೀತಿ ಬಂದರೂ, ಯಾವ ರೋಗ ರುಜಿನಗಳು ಬಂದರೂ, ಯಾವ ಸಾಲದ ಇಕ್ಕಟ್ಟುಗಳು ಬಂದರೂ, ಯಾವ ಹಾನಿಯು ಅನಾಹುತವೂ ಆದರೂ, ಯಾವ ಕಷ್ಟ ನಷ್ಟವು ಬಂದರೂ ಅಂಥವನು ಎಂದಿಗೂ ಕದಲುಗೊಳಿಸನು.
ಪ್ರಿಯರೇ, ಈ ದಿನದಲ್ಲಿ ಮನುಷ್ಯನ ಭಯವು ಅವನಿಗೆ ಅಪಾಯ, ಯೆಹೋವನ ಭರವಸೆ ಉದ್ಧಾರ. ಈ ಒಂದು ದೇವರ ಹೇಳುವ ಮಾತುಗಳು ನಮ್ಮನ್ನು ಉದ್ಧಾರ ಮಾಡುತ್ತೆ. ಆ ಭಯದಿಂದ ನಮ್ಮನ್ನು, ಆ ಭಯದ ಅಪಾಯದಿಂದ, ಆ ಭಯದ ಉರುಳಿನಿಂದ, ಆ ಮರಣದ ಪಾಶದಿಂದ ನಮ್ಮನ್ನು ತಪ್ಪಿಸಲಿಕ್ಕೆ ದೇವರ ವಾಕ್ಯಕ್ಕೆ ಮಾತ್ರನೇ ಶಕ್ತಿ ಇದೆ. ದೇವರ ಮಾತಿಗೆ ಮಾತ್ರನೇ ಶಕ್ತಿ ಇದೆ. ದೇವರಿಗೆ ಮಾತ್ರನೇ ಆ ಒಂದು ಬಲವಿದೆ ಪ್ರಿಯರೇ. ಏಕೆಂದರೆ ಅನೇಕರು ಅನೇಕ ಆಸೆಗಳಿಂದ ಅವರ ಆಸೆಗಳನ್ನು ಇಟ್ಕೊಳ್ತಾ ಇರ್ತಾರೆ. ಆ ಆಸೆಗಳೇ ಅವರನ್ನು ಏನು ಮಾಡುತ್ತೆ? ಭಯಪಡಿಸುತ್ತೆ. ಯೂದ ಇಸ್ಕರಿಯೋತನು ಭಯಪಟ್ಟು, ಆತನ ಆಸೆಯಿಂದ ಭಯಪಟ್ಟು ಲಾಸ್ಟ್ಗೆ ಆತನ ಭಯವೇ ಆತನನ್ನು ಏನು ಮಾಡ್ತು? ಉರುಲಿಗೆ, ನೇಣಿಗೆ ಆತನನ್ನು ಒಪ್ಪಿಸಿಕೊಡ್ತು. ಆತನು ಪ್ರಾಣ ನಷ್ಟಪಟ್ಟನು, ಮೃತ್ಯು ಹೊಂದಿದನು, ಸತ್ತು ಹೋದನು. ಸರಿ, ಮನುಷ್ಯನಿಗಿರುವಂಥ ಭಯವು ಅವನನ್ನು ಕೊಲ್ಲುವುದು. ದೇವರ ಮೇಲೆ ಇರುವಂಥ ಭಯ ಭಕ್ತಿಯು, ಇಲ್ಲ ದೇವರ ಮೇಲೆ ಇಟ್ಟಿರುವಂಥ ಭರವಸೆ, ನಂಬಿಕೆ, ವಿಶ್ವಾಸವು ನಮ್ಮನ್ನು ಬದುಕಿಸುವುದು. ಏಕೆಂದರೆ ನಮ್ಮನ್ನು ಸೃಷ್ಟಿಸಿದವನು ಆತನಾಗಿದ್ದಾನೆ. ನಮ್ಮನ್ನು ಆತನು ಎಂದಿಗೂ ತೊರೆಯುವುದಿಲ್ಲ, ತಳ್ಳುವುದಿಲ್ಲ, ಕೈ ಬಿಡುವುದಿಲ್ಲ. ಈ ಸತ್ಯವನ್ನು ತಿಳಿದುಕೊಳ್ಳೋಣ. ನಮ್ಮನ್ನು ರೂಪಿಸಿದವನು ಆತನು, ನನ್ನನ್ನು ಸೃಷ್ಟಿಸಿದವನು ಆತನು ಅಂತ ಯಾರು ಧೈರ್ಯವಾಗಿ ಆ ಮಾತನ್ನು ಅವರ ಹೃದಯದಲ್ಲಿ ಇಟ್ಟುಕೊಳ್ತಾರೋ ಅವರಿಗೆ ಯಾವ ಭಯವೂ ಇರುವುದಿಲ್ಲ. ಈ ಒಂದು ಚಿಕ್ಕ ವಾಕ್ಯವು ದೇವರು ದೊಡ್ಡ ಕಾರ್ಯ ಮಾಡಲಿ ಹಾಗೂ ಕೇಳುವ ಈ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳಿಗೋಸ್ಕರ, ವೀಕ್ಷಕರಿಗೋಸ್ಕರ ಹಾಗೂ ದೇವರು ಮಾತನಾಡಿರುವಂಥ ಈ ಒಂದು ವಾಕ್ಯ ಭಾಗಕ್ಕೋಸ್ಕರ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೇ, ಮಹೋನ್ನತನೇ ಆಗಿರುವಂಥ ಯೇಸುವೆ, ಈ ವಾಕ್ಯವು 100ರಷ್ಟು 1000ರಷ್ಟು ಫಲಿಸುವಾಗಿ ಕೃಪೆ ಮಾಡು. ಅನೇಕರಲ್ಲಿರುವಂಥ ಭಯವನ್ನು ತೆಗೆದುಹಾಕುವಾಗೆ ಕೃಪೆ ಮಾಡು. ಈ ದಿನಗಳಲ್ಲಿ ಅನೇಕರು ಅನೇಕ ರೀತಿಯಾಗಿ ಭಯಭೀತರಾಗಿದ್ದಾರೆ ತಂದೆ. ಭಯದಲ್ಲಿ ಮುಳುಗಿ ಹೋಗಿದ್ದಾರೆ. ಆ ಭಯದಿಂದ ಅವರನ್ನು ಬಿಡಿಸು, ಧೈರ್ಯತನವನ್ನು ಕೊಡು. ನೀವು ನಮಗೆ ಧೈರ್ಯದ ಆತ್ಮವನ್ನು ಕೊಟ್ಟಿದ್ದೀರಾ, ಹೇಡಿತನ ಆತ್ಮವನ್ನು ಕೊಟ್ಟಿಲ್ಲ. ಆ ಸತ್ಯವನ್ನು ಅನೇಕರು ತಿಳಿದುಕೊಳ್ಳುವಾಗೆ ಕೃಪೆ ಮಾಡು. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಸಮರ್ಪಿಸಿದ್ದೇನೆ, ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು.